ಹೊಸ ಅಧ್ಯಾಯ. ವೃಶ್ಚಿಕ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ಹೊಸ ಅಧ್ಯಾಯ. ಹೌದು, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ. ನೀವು ಕನಸಿನಲ್ಲೂ ಊಹಿಸದಷ್ಟು ಅಭಿವೃದ್ಧಿ ಈ ವರ್ಷದಲ್ಲಿ ಉಂಟಾಗಲಿದೆ. ಕುಟುಂಬದ ಸದಸ್ಯರ ಸಹಾಯ ದೊರಕಲಿದೆ. ಹಣದ ತೊಂದರೆಗಳು ಮುಗಿದು ಹೋಗಲಿವೆ. ನಿಮ್ಮ ಊರಿನಲ್ಲಿ ಆಸ್ತಿಯನ್ನು ಕೊಂಡುಕೊಳ್ಳುವಿರಿ. ಈ ವರ್ಷದಲ್ಲಿ ನಿಮ್ಮ ಮನದ ಬಯಕೆಗಳೆಲ್ಲ ಈಡೇರಲಿದೆ. ಅನಿರೀಕ್ಷಿತ ಧನ ಲಾಭ ಉಂಟಾಗಲಿದೆ. ಈ ವರ್ಷದಲ್ಲಿ ನಿಮಗೆ ದೊಡ್ಡ ವಾಹನ ಕೊಳ್ಳುವ ಯೋಗವಿದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಲು ಎಲ್ಲಾ ರೀತಿಯ ಅವಕಾಶವಿದೆ. ನೀವೇನಾದರೂ ಕೆಲಸವನ್ನು ಬದಲಾಯಿಸಲು ಬಯಸುತ್ತಿದ್ದರೆ ಇದೇ ನಿಮಗೆ ಒಳ್ಳೆಯ ಸಮಯ. ಲೋಹಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಸಿಕ್ಕಾಪಟ್ಟೆ ಲಾಭ ಉಂಟಾಗಲಿದೆ. ಆಹಾರಕ್ಕೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೈ ತುಂಬಾ ಹಣ ಸಿಗಲಿದೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ನೀವು ಕನಸಿನಲ್ಲೂ ಊಹಿಸಿದಷ್ಟು ಈ ವರ್ಷ ಉತ್ತಮವಾಗಿರಲಿದೆ. ಆದರೆ ನಿಮಗೆ ಈ ವರ್ಷದಲ್ಲಿ ಪಂಚಮ ಶನಿಯ ಆರಂಭವಾಗುತ್ತಿರುವುದರಿಂದ, ನೀವು ಯಾರಿಗೂ ಕೂಡ ಸಾಲದ ರೂಪದಲ್ಲಿ ಹಣವನ್ನು ನೀಡಲು ಹೋಗಬಾರದು. ನಿಮಗೆ ಸಂಬಂಧಿಸದ ವಿಚಾರದಲ್ಲಿ ನೀವು ತಲೆಯನ್ನು ಹಾಕಲು ಹೋಗಬಾರದು. ಯಾವುದಾದರೂ ಗಲಾಟೆಗಳು ನಡೆಯುತ್ತಿದ್ದರೆ ನೀವು ಮಧ್ಯದಲ್ಲಿ ಹೋಗಬಾರದು. ನಿಮಗೆ ಸಂಬಂಧಪಡದೆ ಇರುವ ವಿಷಯದಲ್ಲಿ ನೀವು ಮಾತನಾಡಲು ಹೋಗಬಾರದು. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ನಾನು ನಿಮಗೆ ಬಂದು ಸಣ್ಣದಾಗಿ ಪರಿಹಾರವನ್ನು ಹೇಳಿಕೊಡುತ್ತೇನೆ. ನೀವು ಈ ಪರಿಹಾರವನ್ನು ಮಾಡಿಕೊಂಡರೆ ನಿಮಗೆ ಪಂಚಮ ಶನಿಯಿಂದ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ಎಲ್ಲಾ ವಿಚಾರದಲ್ಲಿಯೂ ಅಭಿವೃದ್ಧಿ ಉಂಟಾಗುತ್ತದೆ. ನೀವು ಪ್ರತಿದಿನ ಬೆಳಿಗ್ಗೆ ತಿಂಡಿಯನ್ನು ತಿನ್ನುವ ಮೊದಲು ಕಾಗೆಗಳಿಗೆ ಆಹಾರವನ್ನು ನೀಡಿ, ನಂತರ ತಿಂಡಿಯನ್ನು ತಿನ್ನಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಪಂಚಮ ಶನಿಯಿಂದ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ನಾನು ಈ ಹಿಂದೆ ಹೇಳಿದ ಎಲ್ಲ ಉತ್ತಮವಾದ ಫಲಗಳು ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದೊಂದು ರಹಸ್ಯವಾದ ತಾಳೆಗರಿ ಗ್ರಂಥದಲ್ಲಿ ಹೇಳಿರುವ ಪರಿಹಾರವಾಗಿದೆ. 4 ಜನರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾನು ಈ ಪರಿಹಾರವನ್ನು ತಿಳಿಸುತ್ತಿದ್ದೇನೆ. ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದಿ. ನಮ್ಮೊಂದಿಗೆ ನಾವು ಹೇಳುವ ಮಂತ್ರವನ್ನು ನೀವು ಕೂಡ 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಆ ಭಗವಂತನು ನಿಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.